ಮುರಾಂತಕ ನಿನ್ನ ಮಹಿಮೆಯ ಎಲೆ ಮುರಾಂತಕ ನಿನ್ನ ಮಹಿಮೆಯ ಎಲೆ ಮುರಾಂತಕ ನಿನ್ನ ಮಹಿಮೆಯ ಎಲೆ ಮುರಾಂತಕ ನಿನ್ನ ಮಹಿಮೆಯ ನೆಲೆಯೇ ಬಲ್ಲವರಾರು ಜಗದಲ್ಲಿ ನೆಲೆಯೇ ಬಲ್ಲವರಾರು ಜಗದಲ್ಲಿ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ ಎಲೆ ಮುರಾಂತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಜಗದಲ್ಲಿ ಎಲೆ ಮುರಾಂತಕ ಎಲೆ ಮುರಾಂತಕ ಎಲೆ ಮುರಾಂತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರ್ ಯಾರು ಜಗದಲ್ಲಿ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ ಎಲೆ ಮುರಾಂತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಜಗದಲ್ಲಿ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ ಜಲಜ ಸಂಭವ ಸುರಪ ಮುಖ್ಯರು ಜಲಜ ಸಂಭವ ಸುರಪ ಮುಖ್ಯರು ತಿಳಿಯ ಸ್ವಾಮಿ, ಏನು ಅನ್ಯತಾ ಭಾವಿಸಬೇಡಿ. ನಾನು ಏನು ಭಾವಿಸಲೇ. ಯಾಕೆಂದ್ರೆ
ಕೆಲವೊಂದೊಮ್ಮೆ ನಿಮ್ಮನ್ನ ಕೆದಕಬೇಕು ಕೆಣಕಬೇಕು ಅಂತ ಅನ್ನಿಸ್ತದೆ. ಹೌದಪ್ಪ ಸ್ವಾಮಿ, ನಿಮ್ಮನ್ನ ದೇವರಲ್ಲ ಅಂತ ನಾನು ಹೇಳಿದವಳಲ್ಲ. ಕೆಲವರೆಲ್ಲ ದೇವರು ಅಂತ ನಂಬಿಕೊಂಡವರಲ್ವಾ? ಕೆಲವೊಂದ್ಸಾರಿ ನಾನು ಹೇಳುವುದುಂಟು, ಈಗ ನಾನು ಇಲ್ಲಿರಬಾರದು ಅಂತ ನೀನು ಹೇಳಲಿಕ್ಕೆ ಹೊರಟದ್ದ ಅಲ್ಲ ಸ್ವಾಮಿ? ಅಲ್ಲ, ನಿಮ್ಮನ್ನು ದೇವರಲ್ಲ ಅಂತ ನಾನು ಭಾವಿಸಲಿಲ್ಲ ಅಂತೆಲ್ಲ ಪ್ರಾರಂಭ ಮಾಡೋದು ಹಾಗೆ ಹೇಳಿದವಳಲ್ಲ. ಕೆಲವೊಮ್ಮೆ ಹೇಳಿದ್ದು ಉಂಟು ನಿಮ್ಮ ಬಗ್ಗೆ, ಪಾಸಾರದ ನುಡಿಯನ್ನ ಆಡಿದ್ದುಂಟು. ದಯವಿಟ್ಟು ಕ್ಷಮಿಸಬೇಕು. ಏನೋ ತಿಳಿದವಳಲ್ಲ ಅಂತ ಅಲ್ಲ, ಎಲ್ಲವನ್ನ ತಿಳಿದುಕೊಂಡಿದ್ದೇನೆ. ಮನನ ಮಾಡಿಕೊಂಡಿದ್ದನ್ನ ಪ್ರಕಟಪಡಿಸಬೇಕು. ನಿಮ್ಮಲ್ಲಿ ಅನುಕರಣೀಯವಾಗಿ ವರ್ತಿಸಿದರೆ ನಿಮ್ಮಿಂದ ಕೆಲವು ವಿಚಾರಗಳು ಹೊರಬರುವುದಿಲ್ಲ. ಹಾಗಾಗಿ ಕೆಲವೊಂದನ್ನ ಕೆದಕಿ ನಿಮಗೆ ಸಿಟ್ಟನ್ನು ಬರುವ ಹಾಗೆ ಮಾಡುವುದು. ಸೂರ್ಯ ಪ್ರಕಾಶಕ್ಕೆ ಮೋಡ ಎನ್ನುವುದು ಕವಿದಾಗ ವಾಯು ಎನ್ನುವಂತಹ ದೂರೀಕರಣ ವಸ್ತು ಆ ಮೇಘವನ್ನು ನಿವಾರಿಸಿ ಸ್ವಚ್ಛ ಛಾಯೆಯನ್ನು ಶುದ್ಧಗೊಳಿಸ್ತದಂತೆ ಅಲ್ವಾ? ಹಾಗೆ ನೀನು ಮಾಡುವುದು. ಪಾತ್ರೆಗಳನ್ನು ಉಜ್ಜಿ ಉಜ್ಜಿ ಹೊಳಪುಳ್ಳ ವಸ್ತುವನ್ನಾಗಿ ಮಾಡಿದ ಹಾಗೆ ಸ್ವಾಮಿ, ನೀವಿಟ್ಟು ಅನ್ಯತಾ ಭಾವಿಸಬೇಡಿ. ನಿಮ್ಮ ಬಗ್ಗೆ ಶಕ್ತಿ ಉಂಟು, ಶಕ್ತಿ ಇಲ್ಲದೆ ಪ್ರಯತ್ನ ಮಾಡ್ತೀರಿ ಅನ್ನುವುದಲ್ಲ. ಕೆಲವೊಮ್ಮೆ ನೀವು ಯೋಚನಾಗ್ರಸ್ತರಾಗಿ ಕಾರ್ಯೋನ್ಮುಖರಾದಾಗ ನಮಗೆ ಅರಿವಾದದ್ದುಂಟು. ಹಿಂದೆ ಅದೆಷ್ಟೋ ಪ್ರಕರಣಗಳನ್ನ ನಾವು ನೋಡ್ಲಿಲ್ವಾ? ಕಂಸವಧೆ ಅಲ್ವಾ? ನಿಮ್ಮ ಮಾವನನ್ನೇ ಕೊಂದವರು ಚಿಕ್ಕ ಪ್ರಾಯದಲ್ಲಿ. ಆ ಘಟನೆಗಳು, ಆ ಕಂಸ ಸಾಕಿರುವಂತಹ ಅದೆಷ್ಟೋ ದುಷ್ಟ ಶಕ್ತಿಗಳು ನಿಮ್ಮನ್ನ ಬಂದು ನಿಮ್ಮನ್ನ ಕೊಲ್ಲಬೇಕಂತ ತೀರ್ಮಾನ ತೆಗೆದುಕೊಂಡ್ರು. ಅಷ್ಟು ಬಾಲಕ ವಯಸ್ಸಿನಲ್ಲಿಯೇ. ಈಗ ನಾನು ಹೇಳಿದ ಅರ್ಥ ಆಯ್ತಾ? ನಾನು ಸಾಧನೆ ಮಾಡಿದ್ದು ಮೊದಲು. ಹೌದು, ಅದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದೇನೆ. ಕೇವಲ ಮಾತಿಗೋಸ್ಕರವಾಗಿ ನಾನು ನಿಮ್ಮನ್ನ ಹಾಗೆ ಅಂದಿದ್ದು. ತಿಳಿಯಬೇಡಿ, ನಿಮಗೆ ಯೋಗ್ಯತೆ ಉಂಟು. ಭೀಮನನ್ನ ಉಪಯೋಗಿಸಿಕೊಂಡು ಮಾಗಧನನ್ನ ಸಂಹಾರ ಮಾಡ್ತೇನೆ ಅಂತ ಹೇಳಿದಲ್ಲ, ಮನಸ್ಸಿಗೆ ಸಮಾಧಾನವಾಯಿತು. ಅದು ಇನ್ನು 8 ದಿವಸಗಳಲ್ಲಿ. ನೀನು ಯಾಕೆ ಇಷ್ಟು ಕೇಳಿದ್ದೆ ಅಂತ ನಮಗೆ ಅರ್ಥ ಆಗ್ತದೆ. ಯಾಕೆ? ನನ್ನ ಗಂಡ ಯುದ್ಧಕ್ಕೆ ಹೋಗ್ತಾನೆ ಅನ್ನುವಾಗ ನಿನ್ನ ಹೃದಯದಲ್ಲಿ ಬಡಿತ ಹೆಚ್ಚಾದದ್ದು. ಅದರ ಉಪಶಮನಕ್ಕೆ ಇಷ್ಟೆಲ್ಲ ಪ್ರಶ್ನೆ ಮಾಡಿದ್ದೀನಿ. ಈಗ ಸಮಾಧಾನ ಆಯ್ತು. ಬೇರೆಯವರು ಹೋಗ್ತಾರೆ, ನಮ್ಮವರು ಹಾಗಲ್ಲ. ನಮ್ಮವರ ಪಾತ್ರ ಏನುಂಟು, ಅವರ ಹೆಚ್ಚುಗಾರಿಕೆ ಏನುಂಟು. ಯಾಕೆಂದ್ರೆ ನಮ್ಮವರನ್ನು ಬಿಟ್ಟರೆ ಯಾವ ಪಾತ್ರ ಹೇಗೆ ಮಾಡ್ತಾರೆ ಅಂತ ನಿನಗೆ ಗೊತ್ತಾಗಬೇಕಿದೆ. ಈಗ ಗೊತ್ತಾಯ್ತಾ? ಈಗ ಗೊತ್ತಾಯ್ತು, ಮನನ ಮಾಡಿಕೊಂಡೆ. ಸ್ವಾಮಿ, ಅನ್ಯತಾ ಭಾವಿಸಬೇಡಿ. ನೀವು ಮಾಡುವಂತಹ ಕಾರ್ಯ ಪ್ರತಿಯೊಂದು ಯಾವಾಗಲೂ ವ್ಯವಸ್ಥಿತವಾಗಿರ್ತದೆ, ಯೋಗ್ಯ ರೀತಿಯಲ್ಲಿ ಇರ್ತದೆ ಎನ್ನುವುದನ್ನ ಮನಗಂಡವಳು ನಾವು. ಕೇವಲ ಮಾತಿಗೋಸ್ಕರವಾಗಿ ಏನೇನೋ ಹೇಳಿಬಿಟ್ಟೆ. ತಪ್ಪು ತಿಳಿಯಬೇಡಿ. ನೀವು ಮಾಡುವಂತ ಕೆಲಸಕ್ಕೆ ನನ್ನ ಎಲ್ಲ ಸಹಾಯ ಹಸ್ತ ಉಂಟು. ಹಾಗಿದ್ರೆ ನೀನು ಬರುವುದಿಲ್ಲ? ಅದೇ ನಾನು ಬರ್ಬೇಕು. ನೀನು ನನ್ನ ಜೊತೆ ಈಗ ಅಲ್ಲಿ ಹೋಗ್ಬೇಕಲ್ವಾ? ನಾನು ಅದು ಯೋಚನೆ ಮಾಡ್ತಿದ್ದೇನೆ. ಈ ಸೀರೆ ಆದೀತ, ಇನ್ನು ಒಳ್ಳೊಳ್ಳೆ ಪಟ್ಟೆ ಸೀರೆಗಳು ಉಂಟು. ನನಗೆ ನಿನ್ನ ಸೀರೆ ಯಾವುದು ಬೇಡ, ನಾನು ಉಟ್ಕೊಂಡು ಬರ್ತೇನೆ. ಇಲ್ಲಿ ಬಾಯಿ ಅಲ್ಲ, ಈಗ ಆಭರಣ ಇಷ್ಟ ಆದೀತ. ನನಗೆ ನಿನ್ನ ಆಭರಣ ಇಷ್ಟು ಸಾಕಾಗುದಿಲ್ಲ. ಇದು ಸಾಲ. ಯಾಕೆಂದ್ರೆ ನಮ್ಮ ಅಪ್ಪಯ್ಯ ಕೊಟ್ಟದ್ದುಂಟಲ್ಲ, ಇನ್ನು ಹೆಚ್ಚಿನ ಆಭರಣ. ಇಷ್ಟುದ್ದದ ದೇಹಕ್ಕೆ ಇದನ್ನು ಮುಳುಗಿಸುವಷ್ಟಾದ್ರೂ ಆಭರಣ ಬೇಕು. ಹೌದು, ಹೌದಪ್ಪ. ಆ ಚಂದವನ್ನು ನಾನು ನೋಡ್ಬೇಕು. ನಮ್ಮ ಅಪ್ಪಯ್ಯ ಹೇಗೆ ಆಭರಣದ ಮಾರಾಟ ಕೇಂದ್ರವೇ ನಡೆದು ಬಂದ ಹಾಗೆ ಹಾಗೆಲ್ಲ ಕೆಲವರು ಕವಿಗಳು ಹೇಳ್ತಾರೆ. ಹಾಗೆ ನೋಡಿ, ಈ ಯುವತಿಯ ಸೌಂದರ್ಯವನ್ನು ವರ್ಣನೆ ಮಾಡಿ ಅಂತ ಹೇಳಿದ್ರು. ಒಬ್ಬ ಹೇಳಿದ್ನಂತ, ಅವಳು ಆಭರಣ ಹಾಕೊಳ್ಳದೆ ಇದ್ರೆ ಅವಳು ಯಾರು ಅಂತ ನಮಗೆ ಅರ್ಥ ಆಗುವುದಿಲ್ಲ. ಅವಳ ಗೋಚರ ಅಲ್ಲ. ಅವಳು ಆಭರಣವನ್ನು ಧರಿಸಿ ಬಂದ್ರೆ ಆಭರಣದ ಮಾರಾಟ ಕೇಂದ್ರವೇ ನಡೆದು ಬಂದ ಹಾಗಿರ್ತದೆ. ಎಷ್ಟು ಚಂದ ವರ್ಣನೆ. ಆದ್ರಿಂದ ಸತ್ಯಭಾಮ, ನೀನು ಬೇಕು, ಯುದ್ಧ ಮಾಡ್ಲಿಕ್ಕೆ ನೀನು ಬೇಡ. ಅವರೊಂದಿಗೆ ಜನ ಇದ್ದಾರೆ ನಮ್ಮ ಯುದ್ಧ ಮಾಡ್ಲಿಕ್ಕೆ. ಈಗೆಲ್ಲ ವ್ಯವಸ್ಥೆ ಆಗಿದೆ. ನಿನ್ನನ್ನು ಕರೆಸಿ ಯುದ್ಧ ಮಾಡುವ ಸಂದರ್ಭ ಬಂದ್ರೆ ಆಗ ಸಕಾಲಕ್ಕೆ ನಿನ್ನನ್ನು ಕರೆಸಿಕೊಳ್ತೇನೆ. ಅದಲ್ಲದೆ ಹೋದರೆ ಎಲ್ಲವನ್ನೂ ಸಮರ್ಪಣೆ ಮಾಡಿದ ಮೇಲೆ ರಾಜಸೂಯಾಧ್ವರಕ್ಕೆ ನಮ್ಮ ಒಂದು ಕೃತುಶಕ್ತಿಯಲ್ಲಿ ಬೇಕು. ಆ ಸಂದರ್ಭಕ್ಕೆ ನೀನು ಇಷ್ಟಲ್ಲ, ಇನ್ನು ಸಾವಿರ ಸಂಖ್ಯೆಯ ರೇಷ್ಮೆ ಸೀರೆಗಳನ್ನು, ಪೀತಾಂಬರಗಳನ್ನು, ಆಭರಣಗಳನ್ನು ಸಿದ್ಧಪಡಿಸಿಟ್ಟುಕೊಂಡಿರು. ಸರಿಯಾದ ಕಾಲಕ್ಕೆ ನಿನ್ನನ್ನು ಕರೆಸಿಕೊಳ್ತೇನೆ. ಆಗದ ಒನೆದಗಿಂದೊರೆಯೊಬ್ಬ ಅಚ್ಯುತನೋ ಹೀಗೊಂದು ರಸಮಯವಾದಂತಹ ರಾತ್ರಿ ಕಳೆಯಿತಾದರೆ ನಮ್ಮ ಎಲ್ಲ ಕೈಂಕರ್ಯಗಳು ಸುಗಮವಾಗುತ್ತದೆ. ಆದ್ದರಿಂದ ನನ್ನ ಬಾಳಿಗೊಂದು ಸುಭದ್ರ ಅಂತಿದ್ರೆ ಅದು ಈ ಭಾಮೆ. ಅವಳ ಹಿಂದೆ ಒಂದು ಹೆಸರುಂಟು, ಕೇವಲ ಭಾಮೆ ಅಲ್ಲ, ಸತ್ಯಭಾಮೆ. ಯಾಕೆ ಹಾಗೆ ಅಂತ ಕೇಳಿದ್ರೆ ಅವಳಿಂದ ನನಗೆ ಯಥಾರ್ಥ ಸತ್ಯ ಎನ್ನುವುದು ಅರಿವಾಗುತ್ತದೆ. ಆದ್ದರಿಂದ ಇವಳು ನನಗೆ ಸತ್ಯಭಾಮೆ. ಇಂತಹ ಭಾಮೆಯ ಜೊತೆ ಈ ಸರಸ ಎನ್ನುವಂಥದ್ದು ನನ್ನ ಸುದೀರ್ಘವಾದಂತಹ
ಕಾರ್ಯಕ್ಷಮತೆಗಳನ್ನು ಸಿದ್ಧಗೊಳಿಸುವ ಭೂಮಿಕೆಯಾಯಿತು. ಉದಯ ಕಾಲ ಸಮೀಪಿಸುತ್ತಾ ಇರುವ ಹಾಗೆ ನನ್ನ ನಿತ್ಯ ಕೈಂಕರ್ಯಗಳನ್ನು ಪೂರೈಸಿ ನಾನು ಸನ್ನದ್ಧನು ಎಂದು ಕಾಣ್ತಾ ಇರೋದು ನಿಲ್ಲುವ ಹಾಗೆ ಇಂದ್ರಸೇನ ರಥ ಸಿದ್ಧವಾಗಿದೆ ಎನ್ನುವ ಸೂಚನೆಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅವನನ್ನು ಒಡಗೂಡಿ ಇದಿರಾಗಿ ಬರುವ ಮಾಗದ ನನ್ನ ಮಾಧವನ ಇದಿರಾಗಿ ಬರುವ ಮಾಧವನನ್ನು ಕಂಡು ಮುದದಿಂದ ಧರ್ಮ ಕುಮಾರನು ಅಧಿಕ ಭಕ್ತಿ ವಂದಿಸಿ ಕಂಡು ಬಂದು ಮುರವೈರಿ ತಕ್ಕವಿಸಿದನೆಂದು ದೇವರೇ ವಂದಿಸಿ ಬರ್ತಾ ಇದ್ದೇವೆ. ಮಾಡಿದ ಭೀಮಾಟ್ಯರ ಚರಣಕ್ಕೆ ಮಾಡಿದ ಭೀಮಾಟ್ಯರ ಅಪ್ಪಿ ಮುರವೈರಿ ಬಳಿಕ ಭಾವಂದಿರ ಕರಪಿಡಿದಳ ಪಕ್ಕು ಸಭೆಯನ್ನು ದಿವ್ಯ ಹರಿಪೀಠದಲ್ಲಿ ಕುಳಿದೆಂದನು ದಿವ್ಯ ಹರಿಪೀಠದಲ್ಲಿ ಕುಳಿ ಎಂದನು. ಯುಧಿಷ್ಠಿರ ಅತಿ ಶೀಘ್ರವಾಗಿ ದ್ವಾರಾವತಿಯಿಂದ ಕೃಷ್ಣ ನಮ್ಮಲ್ಲಿಗೆ ಬರಬೇಕು ಎನ್ನುವ ಹಾಗೆ ನೀನು ಕರೆಕೊಟ್ಟವನು. ಇಂದ್ರಸೇನನ್ನ ಕಳುಹಿಕೊಟ್ಟಿದ್ದಾಗಿದೆ. ಹೌದು, ಆ ಮುಖೇನವಾಗಿ ಬಂದು ನೀನು ಆ ಎಲ್ಲ ವಿಷಯವನ್ನು ಅವನು ವಿಶದೀಕರಿಸಿದ್ದಾನೆ. ಹೌದು. ಆದರೆ ನನಗೊಂದು ಸಂಶಯವೋ ಯುಧಿಷ್ಠಿರ. ಏನು ದೇವಾ? ಧರಣಿಜ ಕೇಳೆಂದು ನಮ್ಮನು ವನಜಾರೆ ಕುಲರತ್ನಕ್ಕೆ ಏಳು ವನಜಾರೆ ಕುಲರತ್ನಕ್ಕೆ ಏಳು ದೇವ ಮುನಿಪನಾರದನ ಮಾತಿನೋಳು ದೇವ ಮುನಿಪನಾರದನ ಮಾತಿನೋಳು ಮನುಜೇಶಯಾಗವ ಮಾಡುವೆ ನೆನೆಯೇ ಮನುಜೇಶ ಯಾಗವ ಮಾಡುವೆ ನೆನೆ ಸರ್ವ ಜನಪರಪ್ಪುವರಲ್ಲ ನಿನ ಯಾಕೆ ಮಖದೋಷ ಜನಪರಪ್ಪುವರಲ್ಲ ನಿನ ಯಾಕೆ ಮಖದೋಷ ವನಜಾರಿ ಕುಲರತ್ನ ಕೇಳು ದೇವ ಮುನಿಪ ನಾರದನ ಮಾತಿನೋಳು ದೇವ ಮುನಿಪ ನಾರದನ ಮಾತಿನೋಳು ಯುಧಿಷ್ಠಿರ ದೇವಾ, ಯುದ್ಧದಲ್ಲಿ ಸ್ಥಿರಭಾವವುಳ್ಳವನು ನೀನು. ಹಾ. ಯಾವ ಯುದ್ಧ ಅಂತ ಕೇಳಿದರೆ ಬಹಿರಿಂದ್ರಿಯ ಪ್ರತ್ಯಕ್ಷವಾದ ಯುದ್ಧ ಅಲ್ಲ. ಹಾ. ಆಂತರ್ಯದಲ್ಲಿ ಕಾಮ ಕ್ರೋಧಾದಿ 6 ವೈರಿಗಳ ವಿರುದ್ಧ ಸತತವು ಯುದ್ಧ ತತ್ಪರತೆಯನ್ನು ಹೊಂದು ಜಯಶೀಲತ್ವವನ್ನು ಉಳ್ಳವನು ನೀನು. ಅಂಥವ ನೀನು ಹೀಗೆ ಮಾಡಬಹುದೇನು? ಏನಾಯ್ತು ಈಗ? ಸಂಕಲ್ಪಿಸಿದ್ದೇನೆ ರಾಜಸೂಯಾಧ್ವರವನ್ನು. ಹೆಸರೇ ಹೇಳುವ ಹಾಗೆ ರಾಜರಿಗೆ ಅಸೂಯೆಯನ್ನು ತರಿಸುವಂತಹ
ಯಾಗ ಇದು. ಹೌದು. ಅಂತಹ ಅಸೂಯಾಪರಕವಾದಂತಹ ಯಾಗವನ್ನು ನೀನು ಕೈಗೊಳ್ತೀಯ ಅಂತಾದ್ರೆ ಹಾ. ಯಾರ ಮಾತಿಂದ? ಹಾ. ದೇವ ಮುನೀಂದ್ರರಾದಂತಹ ನಾರದರ ಮಾತಿಂದ. ಹಾ. ಒಳ್ಳೆಯದು ಹೌದು, ಹಾ. ಆದ್ರೆ ಅಪಾಯವೂ ಅಷ್ಟೇ ಉಂಟು. ಓ. ಯಾಕೆ? ಹ್ಮ್. ವಿರೋಧ ಹಾಗೀಗ ಅಲ್ವೋ? ಹ್ಮ್. ಎಲ್ಲಿ, ಹೇಗೆ, ಯಾವಾಗ, ಯಾವ ರೀತಿಯಲ್ಲಿ ಅಂತರಾಯಗಳು ವಿರೋಧಿಗಳು ಬರುತ್ತವೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಹಾ, ಹಾ. ಅದರ ಜೊತೆಯಲ್ಲಿ ನಮ್ಮನ್ನೇ ಮುಂದಿರಿಸಿಕೊಂಡು ಯಾಗವನ್ನು ಮಾಡಬೇಕು ಅಂತ ನಿನ್ನ ಸಂಕಲ್ಪ. ದೇವ, ಇದೇ ದೊಡ್ಡ ತೊಡಕು. ಯಾಕೆ ಗೊತ್ತಾ? ನೀನು ಧರ್ಮಾತ್ಮನೆಂದು ಗ್ರಹಿಸುತ್ತಾ ಪ್ರಪಂಚದ ಎಲ್ಲ ಕ್ಷತ್ರಿಯರು ಪ್ರಾಯ ನಿನ್ನ ಪ್ರಭುತ್ವವನ್ನು ಒಪ್ಪಿದ್ದರೂ ಒಪ್ಪಬಹುದು. ಹಾ, ಹಾ. ರಾಜಸೂಯಾಧ್ವರ ನಿಬಂಧನೆಗಳು ಹಾಗೆ. ಯಾವನು ವಿಶ್ವವಿಜೇತನು ಅವನು ಯಜಮಾನಿಕೆಯನ್ನು ವಹಿಸಿ ರಾಷ್ಟ್ರಾಭ್ಯುದಯವನ್ನು ಕಾಮಿಸುತ್ತಾ ಈ ಯಾಗವನ್ನು ಮಾಡಬೇಕು. ಸ್ವಹ ಇದನ್ನ ಮಮ, ಯಾರಿಗೋ ಒಂದಿಷ್ಟು ಆಹುತಿಯನ್ನು ಕೊಡುವುದು, ಒಂದಿಷ್ಟು ಇದನ್ನ ಮಮ ಅಂತ ಉದ್ದೇಶ ತ್ಯಾಗಗಳನ್ನು ಹೇಳುವುದು, ಇದು ಯಜ್ಞ ಪ್ರಕ್ರಿಯೆ ಅಲ್ಲ. ರಾಜಸೂಯಾಧ್ವರ ಎನ್ನುವುದು ಇಡೀ ಪ್ರಪಂಚದ ಅಭ್ಯುದಯವನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಅಭ್ಯುದಯವನ್ನು ಕ್ಷತ್ರಿಯನು ನಿರ್ವಹಿಸತಕ್ಕದ್ದು ಎಂಬ ಹಾಗೆ. ಹಾಗಿದ್ರೆ ಈ ಕೃಷ್ಣ ಎನ್ನುವಂತಹ ವ್ಯಕ್ತಿಯೋ ಶಕ್ತಿಯೋ ಇಲ್ಲಿ ಬಂದು ನೆಲೆಸಿದಾಗ ನನ್ನನ್ನು ವಿರೋಧಿಯಾಗಿ ಸ್ವೀಕರಿಸುವ ಅನೇಕ ಶಕ್ತಿಗಳು ನಿನ್ನನ್ನು ವಿರೋಧಿಯಾಗಿಯೇ ಸ್ವೀಕರಿಸುತ್ತವೆ. ಅಂಥವರಲ್ಲಿ ಕೆಲವು ಶಕ್ತಿಗಳುಂಟು. ವೀರ ಮಾಗಧ ಶಿಶುಪಾಲ, ವೀರನಾದಂತಹ ಮಗಧೇಶ ಜರಾಸಂಧ, ಅವನಿಗೆ ಆತ್ಮೀಯನಾದಂತಹ ಶಿಶುಪಾಲ ಅಷ್ಟು ಸಾಲದು ಎಂಬ ಹಾಗೆ ನನಗೆ ಸಂಬಂಧ ಉಂಟಪ್ಪ. ಭೂದೇವಿಯ ಮಗ ನರಕನೆಂಬ ಅಸುರ ನನ್ನ ಸಂತಾನವೇ. ಅವನ ಮಗ ಭಗದತ್ತ ಎನ್ನುವನು ಧಾರಿಣಿ ಪುತ್ರನ ಬಾಲ. ಈ 3 ಜನ ಪ್ರಬಲ ವಿರೋಧಿಗಳು ನಿನ್ನ ಅಧ್ವರಕ್ಕೆ. ಯಾಕೆ? ಕೃಷ್ಣನನ್ನು ನಿಮಿತ್ತೀಕರಿಸಿಕೊಂಡು ಕೃಷ್ಣ ನಿನ್ನ ಪಾಳಯದಲ್ಲಿದ್ದಾನೆ ಅಂತಾದ್ರೆ ಈ 3 ನಿನ್ನನ್ನು ವಿರೋಧಿಸಿಯೇ ವಿರೋಧಿಸುತ್ತಾರೆ. ಅದರಲ್ಲೂ 2 ಜನರನ್ನು ಗೌಡ ಅಂತ ಸ್ವೀಕಾರ ಮಾಡೋಣ. ಶಿಶುಪಾಲ ಲೆಕ್ಕಕ್ಕಿಲ್ಲ. ಭಗದತ್ತನು ಬಿಟ್ಟು ಬಿಡೋಣ. ಒಂದು ಶಕ್ತಿ ಉಂಟಪ್ಪ, ಜರಾಸಂಧ ಎನ್ನುವಂತಹ ಮಹಾಕಲಿ ಮಗಧೇಂದ್ರ ಅಂತ ಕೆಲವು ನಾಡಿನಲ್ಲಿ ಹಾಗೆ ಪ್ರತೀತಿ ಹೊತ್ತಿಗೂ. ಅಂತಹ ಮಹಾಕಲಿ ಅವನು ಏನು ಕಲಿತಾನೋ, ಅವನು ಏನು ಕಲಿಯೋ ಯಾರಿಗೆ ಅರ್ಥ ಆಗ್ತದೆ ಅಂತ ಹೇಳುವುದಕ್ಕಿಲ್ಲ. ಯಾಕೆ ಗೊತ್ತಾ? ವಿಶಿಷ್ಟವಾದ ಸ್ವಭಾವವೂ ಹೌದು, ವಿಕೃತ ಸ್ವಭಾವವೂ ಹೌದು. ಪರಾಕ್ರಮದಿಂದ ಅವಲೋಕನ ಮಾಡಿದರೆ ಅವನು ವಿಶಿಷ್ಟವಾದಂತಹ ಕೇಂದ್ರೀಕರಣ ಸಾಮರ್ಥ್ಯವುಳ್ಳವನು. ಯಾವ ಸಭೆಗಾಗಲಿ ಯಾವ ಸಮಯಕ್ಕಾಗಲಿ ಅವನು ಅಲ್ಲಿ ಬಂದು ನಿಂತರೆ ಆ ಕ್ಷಣಕ್ಕೆ ಎಲ್ಲವನ್ನೂ ಸೆಳೆಯುವಂತಹ ಕರ್ಷಕತ್ವ ಅವನಲ್ಲಿ ಉಂಟು. ಅಷ್ಟು ಪ್ರಭು ಶಕ್ತಿಯನ್ನು ಹೊಂದಿದವನು. ಹಾಗೆ ಅವನ ವಿಕೃತವಾದಂತಹ ಭಾವನೆಗಳು ಹೇಗೆ? ಇವನು ನನಗೆ ಪ್ರತಿದ್ವಂದ್ವಿಯಾಗಬಹುದು ಎಂದು ಅವನ ಮನಸ್ಸಿನಲ್ಲಿ ಮನೆ ಮಾಡಿದರೆ ಅವರನ್ನು ಅವನು ಕೆದಕಿ ಕೆಣಕಿ ಹೇಗಾದರೂ ಸೆರೆಯಲ್ಲಿಡದೆ ಬಿಡಲಾರ. ಆದ್ದರಿಂದ ಇಂತಹ ಶಕ್ತಿಗಳನ್ನು ವಿರೋಧಿ ಸ್ಥಾನದಲ್ಲಿ ಇರಿಸಿಕೊಂಡು ನನ್ನನ್ನು ನಿನ್ನ ಹತ್ತಿರ ಇರಿಸಿಕೊಂಡು ಹೇಗೆ ಮಾಡ್ತೀಯೋ ಪುಣ್ಯಾತ್ಮ? ದೇವ, ಇನಿತು